ಹಾಯ್, ನವರಾತ್ರಿಯ 6ನೇ ದಿನ ಮಾ ಕಾಟ್ಯಾನಿ ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ತಿದ್ದಾರೆ ಅಂತ ನೋಡೋಣ. ಬಾಟಮ್ ಆಫ್ ದ ಡೆಕ್, ಲೈಫ್ ಇಸ್ ಅ ಕ್ಯಾನ್ವಸ್. ನಿಮ್ಮ ಜೀವನ ಒಂದು ವೈಟ್ ಬೋರ್ಡ್ ಇದ್ದಂಗಿದೆ. ಸೊ ನೀವು ಅದನ್ನ ಯಾವ ರೀತಿ ಪೇಂಟ್ ಮಾಡ್ತೀರಾ, ಎಷ್ಟು ಕಲರ್ಫುಲ್ ಆಗಿ ಮಾಡ್ತೀರಾ ಅನ್ನೋದು ನಿಮ್ಮ ಕೈಲಿದೆ. ಬಿಗ್ ಪಿಕ್ಚರ್ ಥಿಂಕಿಂಗ್, ನೀವು ತುಂಬಾ ಚಿಕ್ಕದಾಗಿ ಯೋಚನೆ ಮಾಡಿದ್ರೆ ನಿಮ್ಮ ಲೈಫ್ ಅದೇ ರೀತಿ ಆಗುವಂಥದ್ದಿದೆ, ಅಥವಾ ದೊಡ್ಡದಾಗಿ ಯೋಚನೆ ಮಾಡಿ ಆಗುವಂಥದ್ದಿದೆ. ಲೈಫ್ನ ನೀವು ಚಿಕ್ಕದಾಗಿ ಯೋಚನೆ ಮಾಡ್ತೀರಾ ಅಥವಾ ದೊಡ್ಡದಾಗಿ ಯೋಚನೆ ಮಾಡ್ತೀರಾ, ಅದು ನಿಮ್ಮ ಕೈಲಿದೆ. ಸೊ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಆ ರೀತಿ ಬಣ್ಣಗಳು ಫಿಲ್ ಆಗುವಂಥದ್ದಿದೆ, ಆ ರೀತಿ ಆಪರ್ಚುನಿಟೀಸ್ ಲೈಫಲ್ಲಿ ಬರುವಂಥದ್ದಿದೆ. ಬಿಕಾಸ್ ಇಟ್ಸ್ ಅ ಪೋರ್ಟಲ್ ಓಪನಿಂಗ್ ಫಾರ್ ಯು. ಯೂನಿವರ್ಸ್ ನಿಮ್ಗಾಗಿನೇ ಒಂದು ದೊಡ್ಡ ದ್ವಾರನ ಓಪನ್ ಮಾಡ್ತಾ ಇದೆ. ಈ ಡೋರಿಂದ ಆ ಕಡೆ ನೀವು ಏನ ಬಯಸ್ತೀರಾ ಅನ್ನೋದು ನಿಮ್ಮ ಕೈಲಿರುತ್ತೆ. ಸೊ ನಿಮ್ಮ ಒಂದು ವಿಶ್ ಚಿಕ್ಕದಾಗಿರುತ್ತಾ ದೊಡ್ಡದಾಗಿರುತ್ತೆ, ಅದರಿಂದ ಆ ಕಡೆ ಹೋಗೋಕ್ಕಾಗುತ್ತಾ ಆಗಲ್ವಾ ಅನ್ನೋದು ಪ್ರತಿಯೊಂದು ನಿಮ್ಮ ಮೇಲೆ ಇರುವಂಥದ್ದಾಗಿದೆ. ಬಟ್ ಈ ಪೋರ್ಟಲ್ ಅಂತೂ ಓಪನ್ ಆಗುವಂಥದ್ದಿದೆ. ಆ್ಯಂಡ್ ಆಲ್ಸೋ ಯಾರೆಲ್ಲ ತುಂಬ ಪೋರ್ಟಲ್ಸಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ರಿ, ಲೈಕ್ 1188 or 99, ಇವತ್ತು ಕೂಡ 99 ಪೋರ್ಟಲ್ನ ಕೊನೆ ದಿನ ಆಗಿದೆ. ಬಿಕಾಸ್ ಡೇಟ್ ಬಂದು 27 ಇದೆ. ಸೊ 2 + 7 9 ಆ್ಯಂಡ್ ಮಂತ್ 9 ಆ್ಯಂಡ್ 2025 9. ಸೊ ಈ ಒಂದು ಪೋರ್ಟಲ್ ಇವತ್ತು ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಒಂದು ಬಿಗ್ ಆಪರ್ಚುನಿಟೀಸ್ನೇ ಓಪನ್ ಮಾಡುವಂಥದ್ದಾಗಿರುತ್ತೆ. ಓನ್ಲಿ ರಿಕ್ವೈರ್ಸ್ ಯು ಟು ಬಿ ಕರೇಜಿಯಸ್. ನೀವು ಎಷ್ಟು ಕರೇಜಿಯಸ್ ಆಗಿ ನಿಮ್ಮ ಲೈಫ್ನ ನೀವು ದೊಡ್ಡದಾಗಿ ನೋಡ್ತಾ ನೀವು ಬಯಸಿಂದ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಥಿಂಗ್ಸ್ ವಿಲ್ ಕಮ್. ವಾಟ್ ಆರ್ ಯುವರ್ ಗಾರ್ಡನ್? ನಿಮ್ಮ ಆಸೆಗಳಿಗೆ ನೀವೇ ನೀರು ಹಾಕಿ ಬೆಳೆಸಬೇಕಾಗುತ್ತೆ ಹೊರತು ಬೇರೆ ಯಾರೋ ಬಂದು ನೀರು ಹಾಕಿ ಬೆಳೆಸಲ್ಲ. ಈ ಒಂದು ಧೈರ್ಯದಿಂದ ನಿಮ್ಮ ಆಸೆಗಳಿಗೆ ನೀವೇ ನೀರು ಹಾಕಿ ಬೆಳೆಸೋದ್ರಿಂದ ಈ ಒಂದು ಪೋರ್ಟಲ್ ಅಲ್ಲಿ ನಿಮ್ಮ ಒಂದು ವಿಶಸ್ ನಿಮಗೆ ಸಿಗುವಂಥದ್ದಾಗಿರುತ್ತೆ. ಟೇಕ್ ಅ ಬೇಬಿ ಸ್ಟೆಪ್ಸ್. ಮೇ ಬಿ ಈ ಒಂದು ಪೋರ್ಟಲಲ್ಲಿ ನಿಮಗೆ ಹೋಗೋಕ್ಕೆ ಭಯ ಆಗ್ತಿರ್ಬೋದು, ಅಂದರೆ ಈ ಒಂದು ವಿಶ್ ಕಡೆ ನಿಮಗೆ ಹೋಗೋಕ್ಕೆ ತುಂಬ ಭಯ ಆಗ್ತಿರ್ಬೋದು, ದೊಡ್ಡದು ಚಿಕ್ಕದು ಅಂತ. ಬಟ್ ಸಣ್ಣ ಸಣ್ಣ ಹನಿಗಳೇ ದೊಡ್ಡ ನದಿ ಆಗೋದು. ಸ್ಮಾಲ್ ಬೇಬಿ ಸ್ಟೆಪ್ಸ್ ತಗೊಳ್ಳೋದ್ರಿಂದ ಯು ಆರ್ ಲೆಟಿಂಗ್ ಯೂನಿವರ್ಸ್ ನೋ ದ್ಯಾಟ್ ನೀವು ಆ್ಯಕ್ಷನ್ಸ್ನ ತಗೊತಾ ಇದ್ದೀರಾ. ಆ್ಯಂಡ್ ಐ ಆಲ್ವೇಸ್ ಸೇ, ನೀವು ಒಂದು ಹೆಜ್ಜೆ ತಗೊಂಡ್ರೆ ಯೂನಿವರ್ಸ್ ನಿಮಗೋಸ್ಕರ 5 ಹೆಜ್ಜೆ ತಗೊಳುತ್ತಂತೆ. ಆ ಒಂದು ಹೆಜ್ಜೆಗಳನ್ನ ನೀವು ಇಕ್ಕೋದು ಬೇಕಾಗಿರುತ್ತೆ ಮುಖ್ಯ ಇಲ್ಲಿ. ಸೊ ಸ್ಟಾರ್ಟ್ ಟೇಕಿಂಗ್ ಸ್ಮಾಲ್ ಸ್ಟೆಪ್ಸ್ ಟುವರ್ಡ್ಸ್ ಯುವರ್ ವಿಶಸ್ ರಾದರ್ ದನ್ ಸಿಟ್ಟಿಂಗ್ ಆ್ಯಂಡ್ ಥಿಂಕಿಂಗ್ ಐ ಮೈ ಡಿಸರ್ವಿಂಗ್ ಇಟ್, ಅಥವಾ ಪ್ರೊಕ್ರಾಸ್ಟಿನೇಷನ್ ಮಾಡೋದನ್ನ ನಿಲ್ಲಿಸಿ. ಲರ್ನ್ ಹೌ ಟು ಬಿ ಕಂಪ್ಯಾಷನೇಟ್ ಆ್ಯಂಡ್ ಗ್ರೌಂಡೆಡ್. ನೀವು ಈ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸಾಧಿಸಕ್ಕೆ ಆಗದೇ ಇರೋಂಥದ್ದು ಏನೂ ಇಲ್ಲ. ನೀವು ಪ್ರಾಣಿ ಪಕ್ಷಿ ಆಗಿಲ್ಲ, ಮನುಷ್ಯನಾಗಿ ಹುಟ್ಟಿ ಬಂದಿದ್ದೀರಾ. ನಿಮ್ಮಲ್ಲಿ ಆ ಒಂದು ಕೆಪಾಸಿಟಿ ಇರೋದಕ್ಕೇನೆ ನಿಮ್ಮ ಸೋಲ್ ಈ ಒಂದು ಜರ್ನಿ ತಗೊಂಡಿರೋದು ಕೂಡ. ನೀವು ಇಲ್ಲಿ ಏನೋ ಒಂದು ವಿಶ್ನ ಫುಲ್ಫಿಲ್ ಮಾಡಕ್ ಬಂದಿದ್ದೀರಾ. ಆ ವಿಶ್ನ ನೀವು ಆಸೆ ಪಡ್ತಿದ್ದೀರಾ ಅಥವಾ ದಾರಿನ ನೀವು ಚೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ದಟ್ ಕೆಪಾಸಿಟಿ ಟು ಕ್ರಿಯೇಟ್ ದಟ್ ಲೈಫ್ ಫಾರ್ ಯು. It's just you need to believe that. Listen to your intuition. As I already said, ಒಂದು ಸೋಲ್ ಜರ್ನಿ ಇರೋದಕ್ಕೋಸ್ಕರನೇ ನೀವು ಆಸೆಗಳನ್ನ ಬಯಸಿರ್ತೀರಾ. ಆಲ್ ಪಾತ್ಸ್ ಲೀಡ್ಸ್ ಟು ಯೋರ್ ಹೋಮ್. ನೀವು ಬಯಸಿರುವಂಥ ಒಂದು ಆಸೆ ಅಸಾಧ್ಯ ಅಂತದ್ದು ಏನೂ ಇಲ್ಲ. ಇಟ್ಸ್ ಜಸ್ಟ್ ದ್ಯಾಟ್ ಯು ನೀಡ್ ಟು ಬಿಲೀವ್ ಯುವರ್ ಇಂಟ್ಯೂಷನ್. ವೆನ್ ಯುವರ್ ಇನ್ನರ್ ಕಾಲ್ ಸೇಸ್ ನಿಮಗಿದು ಬೇಕು ಅಥವಾ ನೀನು ಇದು ಮಾಡ್ಬೋದು, ಬೇರೆಯವ್ರನ್ನ ನೋಡಿದೆ ನಿನ್ನ ಒಂದು ಜರ್ನಿನ ಚೂಸ್ ಮಾಡು ಅಂತ ಬಂದಾಗ ಅದನ್ನು ಚೂಸ್ ಮಾಡಿ. ನಿಮ್ಮ ಒಳ ಮನಸ್ಸನ್ನ ನೀವು ಕೇಳಿ. ಯಾರು ಭೂಮಿ ಮೇಲೆ ಸುಮ್ಮನೆ ಬರಲ್ಲ, ಒಂದು ಕಾರಣ ಇದ್ದೋದ್ರಿಂದನೇ ನೀವು ಭೂಮಿ ಮೇಲೆ ಬಂದಿರ್ತೀರ. ಸೊ ನೀವು ಭೂಮಿ ಮೇಲೆ ಬಂದಿದ್ದೀರಾ ಅಂತ ಹೇಳಿದ್ರೆ ಒಂದು ನಿಮ್ಮ ಸೋಲ್ ಪರ್ಪಸ್ ಆಗಿರುತ್ತೆ, ಇನ್ನೊಂದು ನಿಮ್ಮ ಕಾರ್ಮಿಕ್ ಕ್ಲೆನ್ಸಿಂಗ್ ಕೂಡ ಆಗಿರುತ್ತೆ. ಸೊ ಇಲ್ಲಿ ನೀವು 2 ಪರ್ಪಸ್ಗೂ ಬಂದಿದ್ದೀರಾ. ಎಲ್ಲೋ ಒಂದು ಕಡೆ ಲೈಫಲ್ಲಿ ಸ್ಟ್ರಗಲ್ ನಡೀತಿದೆ ಅಂದರೆ ನಿಮ್ಮ ಕಾರ್ಮಿಕ್ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ನಿಮ್ಮ ಪರ್ಪಸ್ ಕಡೆ ಕೂಡ ನೀವು ಹೋಗ್ತಾ ಇರ್ತೀರಾ. ಸೊ ಟ್ರೈ ಟು ಬ್ಯಾಲೆನ್ಸ್ ಬೋತ್ ದ ಥಿಂಗ್ಸ್ ಆ್ಯಂಡ್ ಬಿ ಹೂ ಯು ಆರ್. ಡೋಂಟ್ ಟ್ರೈ ಟು ಪ್ಲೀಸ್ ಎನಿಬಡಿ. ಇಲ್ಲಿ ನೀವು ನಿಮ್ಮ ಕರ್ಮನ ಕ್ಲೆನ್ಸ್ ಮಾಡಕ್ಕೆ ಬಂದಿದ್ದೀರಾ ಅದರ ಕಷ್ಟನ ನೋಡ್ತೀರಾ ಕೂಡ. ಅದೇ ರೀತಿ ನಿಮ್ಮ ಸೋಲ್ ಪರ್ಪಸ್ ಥರ ನಿಮ್ಮ ಮನಸ್ಸಿಗೆ ಖುಷಿ ಸಿಗೋವಂಥ ದಾರಿಲಿ ನೀವು ಹೋಗ್ತೀರಾ ಅಂದಾಗ ನಿಮ್ಮ ಲೈಫಲ್ಲಿ ಅಬೆಂಡೆನ್ಸ್ ಕೂಡ ಬರುತ್ತೆ. 2 ಕೂಡ ಬರೋದ್ರಿಂದಾಗಿ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಇಲ್ಲಿ ಬರುತ್ತೆ. ಲೆಟ್ ಯು ನೋ, ಲೈಫಲ್ಲಿ ಕಷ್ಟ ಸುಖ ಅನ್ನೋದು ಅದೇ ಕೂಡ. ನಿಮ್ಮ ಸೋಲ್ ಪರ್ಪಸ್ ನಿಮ್ಮ ಸುಖ ಆದರೆ ನಿಮ್ಮ ಕಾರ್ಮಿಕ್ ಕ್ಲೆನ್ಸಿಂಗ್ ನಿಮ್ಮ ಕಷ್ಟ ಆಗಿರುತ್ತೆ. ಪ್ರತಿಯೊಂದು ಹೆಜ್ಜೆನೂ ನಿಮ್ಮ ಕಾರ್ಮಿಕ್ ಕ್ಲೆನ್ಸಿಂಗ್ ಮಾಡ್ತಾನೆ ನಿಮ್ಮ ಸೋಲ್ ಪರ್ಪಸ್ ಅಥವಾ ನಿಮ್ಮ ಹೈಯರ್ ವೈಬ್ರೇಷನ್ಗೆ ನಿಮ್ಗೆ ಹೋಗೋಕ್ಕೆ ಸಾಧ್ಯ ಆಗೋದು. ಹಾಗಾಗಿ 2 ಕೂಡ ಸ್ಮೂತಾಗಿ ಎಕ್ಸೆಪ್ಟ್ ಮಾಡಿ ಮುಂದಕ್ಕೆ ಹೋಗೋದ್ರಿಂದ ಟು ಬಿ ವೆರಿ ಕಂಪ್ಯಾಷನೇಟ್. ನಿಮ್ಮ ಕೈಲಿ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಷ್ಟು ನೀವು ಹೆಲ್ಪ್ ಮಾಡೋದ್ರಿಂದ ಯು ಕ್ಯಾನ್ ಸರ್ವ್ ದ ವರ್ಲ್ಡ್. ಕಾರ್ಮಿಕ್ ಕ್ಲೆನ್ಸಿಂಗ್ ಆಗುತ್ತೆ ಆ್ಯಂಡ್ ದಟ್ ಈಸ್ ಆಲ್ಸೋ ಯುವರ್ ಸೋಲ್ ಪರ್ಪಸ್. ಈ ರೀಡಿಂಗ್ ಎಲ್ರಿಗೂ ಸಿಗಲ್ಲ. ಈ ರೀಡಿಂಗ್ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಕರುಣಾ ಭಾವನೆ ಇದೆ, ಬೇರೆಯವ್ರನ್ನ ನೋಡಿದಾಗ ಅವರ ನೋವಿಗೆ ಸ್ಪಂದಿಸ್ತೀರಾ ಕೂಡ. ಸೊ ಎಷ್ಟೊಂದು ಸತಿ ಈ ರೀತಿ ಮಾಡಿದಾಗ ನಿಮಗೆ ಅವ್ರ ಕಡೆಯಿಂದ ರೆಸಿಪ್ರೊಕೇಟ್ ಆಗಿರಲ್ಲ, ಆ ರೀತಿಯಾದ ಪ್ರೀತಿ ನಿಮಗೆ ಸಿಕ್ಕಿರಲ್ಲ. ಬಟ್ ಲೆಟ್ ಮಿ ಟೆಲ್ ಯು, ನೀವಿಲ್ಲಿ ಬಂದಿರೋದು ನಿಮ್ಮ
ಕಾರ್ಮಿಕ್ ಕ್ಲೆನ್ಸಿಂಗ್ ಅಂತ ಅಂದಾಗ ನಿಮ್ಮ ಮುಂದಿನ ಜನ್ರೇಷನ್ ನೀವೇನು ಸಫರ್ ಮಾಡ್ತಿದ್ದೀರಾ ಅದನ್ನ ಸಫರ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಕಾರ್ಮಿಕ್ ಪ್ರಾಬ್ಲಮ್ಸ್ನ ನೀವು ಕ್ಲೆನ್ಸ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀರಾ. ಹಾಗಾಗಿ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ನ ನೋಡಿದ್ದೀರಾ ಅಥವಾ ನಿಮ್ಮಲ್ಲಿ ತುಂಬ ಎಂಪತಿ ಅನ್ನೋದಿರುತ್ತೆ. ಬೇರೆಯವ್ರನ್ನ ನೋಡಿದಾಗ ನೀವು ಯಾವಾಗಲೂ ಒಳ್ಳೇದು ಮಾಡೋದೇ ಬಯಸಿರ್ತೀರಾ. ಆದರೆ ಎಷ್ಟೋ ಸತಿ ನೀವೇ ಕಷ್ಟಗಳನ್ನ ಅನುಭವಿಸಿದ್ದೀರಾ. ಬಟ್ ಲೆಟ್ ಮೀ ಟೆಲ್ ಯು, ನೀವು ನಿಮ್ಮ ಮುಂದಿನ ಜನ್ರೇಷನ್ಗೆ ಒಂದು ಒಳ್ಳೆಯ ದಾರಿನ ಸೃಷ್ಟಿ ಮಾಡ್ತಾ ಇದ್ದೀರಾ. ಯು ಆರ್ ಕ್ರಿಯೇಟಿಂಗ್ ಅ ವೆರಿ ಗುಡ್ ಜರ್ನಿ ಫಾರ್ ದಮ್. ನಿಮ್ಮ ಇಂಟ್ಯೂಷನ್ನ ನೀವು ಕೇಳೋದ್ರಿಂದಾಗಿ ಈ ರೀಡಿಂಗ್ ನಿಮಗೆ ಸ್ಪೆಸಿಫಿಕ್ ಆಗಿರುವಂಥದ್ದಾಗಿರುತ್ತೆ. ವೆನೆಸೆ ಕಾರ್ಮಿಕ್ ಕ್ಲೆನ್ಸಿಂಗ್ ಅಂತ ಹೇಳಿದಾಗ ನಿಮ್ಮ ಜನ್ರೇಷನಲ್ಲಿ ನಿಮ್ಮ ಫ್ಯಾಮಿಲಿಲಿ ನೀವು ಏನೋ ದಾಟಿ ಆಚೆ ಹೋಗಿ ಒಂದು ಹೊಸ ದಾರಿನ ಚೂಸ್ ಮಾಡಿರ್ತೀರಾ. ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ವಿಭಿನ್ನವಾಗಿ ಯಾವುದೋ ಒಂದು ಡಿಸಿಷನ್ನ ತಗೊಂಡಿರ್ತೀರಾ ಅಥವಾ ಅಪ್ಪ ಹಾಕಿದ ಆಲದ ಮರ ಅಂತಲೇ ಅದನ್ನು ಫಾಲೋ ಮಾಡಿರಲ್ಲ, ರೂಲ್ಸ್ ಅಗೇನೆಸ್ಟ್ ಹೋಗಿರ್ತೀರಾ. ಬಟ್ ಯು ಹ್ಯಾವ್ ಸೆಟ್ ಸಮಥಿಂಗ್ ಗುಡ್ ಆ್ಯಂಡ್ ಬೆಟರ್ ಇನ್ ಯುವರ್ ಲೈಫ್. ಆ ರೀತಿಯಾದ ಒಂದು ಜನ್ರೇಷನ್ ಆಗಿರ್ತೀರಾ ನೀವು ಸ್ಪೆಸಿಫಿಕ್ ಆಗಿ ಈ ರೀಡಿಂಗ್ ನೋಡ್ತಿರೋರು. ಯು ಆರ್ ದ ಕಾಸ್ಮಿಕ್ ಆನ್ಸೆಸ್ಟರ್ ಆಫ್ ಯುವರ್ ಫ್ಯಾಮಿಲಿ. ಅಂದರೆ ನೀವು ಇವಾಗ ಎಲ್ಲಿ ಬರ್ತ್ ತಗೊಂಡಿದ್ದೀರಾ ಅಥವಾ ನೀವು ಯಾವ ಫ್ಯಾಮಿಲಿಗೆ ಸೇರಿದ್ದೀರಾ, ಫ್ಯಾಮಿಲಿಯ ಒಂದು ಆನ್ಸೆಸ್ಟರ್ ನೀವಾಗಿದ್ದೀರಾ. ಆ್ಯಂಡ್ ಆಸ್ ವಿ ಆಲ್ವೇಸ್ ಸೇ, ಪ್ರತಿಯೊಂದು ಸೋಲ್ ತನ್ನ ಫ್ಯಾಮಿಲಿಲೇ ಬರ್ತ್ ತಗೊಳುತ್ತೆ ಅಂತ. ಸೊ ಯು ಆರ್ ದ ಕಾಸ್ಮಿಕ್ ಆನ್ಸೆಸ್ಟರ್. ನಿಮ್ಮ ಫ್ಯಾಮಿಲಿಲಿ ನಡೀತಿರೋ ಒಂದು ಪ್ಯಾಟ್ರನ್ನ ಹೆಂಡ್ ಮಾಡೋಕ್ಕೆ ಇದು ದೋಷಗಳಾಗಿರ್ಬೋದು ಕೂಡ, ಅಥವಾ ಲೈಫಲ್ಲಿ ಏನೋ ಚೇಂಜಸ್ನ ತರಬೇಕಾಗಿರುತ್ತೆ. ಬಟ್ ಯು ಆರ್ ಕಮ್ ಟು ಸೆಟ್ ದಟ್ ಮಾರ್ಕ್. ಏನು ಪಾಸ್ಟ್ ಜನ್ರೇಷನ್ಸಿಂದ ಕ್ಯಾರಿ ಮಾಡ್ತಾ ಇತ್ತು ಅದನ್ನು ಕಟ್ ಡೌನ್ ಮಾಡಬೇಕು. ದೇರ್ ಇಸ್ ಸಮಥಿಂಗ್ ನ್ಯೂ ಟು ಬಿಗಿನ್. ಕಾರಣಕ್ಕಾಗಿ ಯು ಹ್ಯಾವ್ ಕಮ್ ಆನ್ ದಿಸ್ ಅರ್ತ್ ದ ಕಾಸ್ಮಿಕ್ ಆನ್ಸೆಸ್ಟರ್. ನೀವು ಇಲ್ಲಿ ಬಂದಿರೋದೆ ನಿಮ್ಮಿಂದ ನೆಕ್ಸ್ಟ್ ಜನ್ರೇಷನ್ಗೆ ಯಾವುದೇ ಆದ ಪಾಸ್ಟ್ ಜನ್ರೇಷನ್ನ ಕೆಟ್ಟ ಕರ್ಮಗಳಾಗಿರ್ಬೋದು ಅಥವಾ ತೊಂದರೆಗಳಾಗಿರ್ಬೋದು ಅಥವಾ ಬ್ಲೈಂಡ್ ಬಿಲೀಫ್ನ ಫಾಲೋ ಮಾಡಬಾರ್ದು ಅನ್ನೋ ಒಂದು ಕಾರಣನ ಸೆಟ್ ಮಾಡೋದಕ್ಕಾಗಿ ಟು ಕ್ರಿಯೇಟ್ ಅ ಬ್ಯೂಟಿಫುಲ್ ಲೈಫ್. ಈ ಒಂದು ಪ್ರೊಸೆಸ್ಸಲ್ಲಿ ನಿಮ್ಮ ಆನ್ಸೆಸ್ಟರ್ಸ್ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಈ ಒಂದು ನ್ಯೂ ಬಿಗಿನಿಂಗ್, ಈ ಒಂದು ಪೋರ್ಟಲ್ನ ಓಪನ್ ಮಾಡ್ತಾ ಇದ್ದೀರಾ. ವೇರ್ ದಿಸ್ ಪೋರ್ಟಲ್ ಇಸ್ ಅಬೌಟ್ ಅ ನ್ಯೂ ಬಿಗಿನಿಂಗ್. ಆ್ಯಂಡ್ ಈ ಒಂದು 9 ಪೋರ್ಟಲ್ ಕೂಡ ಲಾಂಗ್ ಟೈಮಲ್ಲಿ ಇದ್ದಂಥ ಕಾರ್ಮಿಕ್ ಕ್ಲೆನ್ಸಿಗೆ ಹೆಲ್ಪ್ ಮಾಡೋಕ್ಕಾಗುವಂಥ ಟೈಮ್ ಆಗಿತ್ತು. ಆ್ಯಂಡ್ ಲಾಟ್ ಆಫ್ ದ ಪೀಪಲ್ ಕುಡ್ ಆಲ್ಸೋ ಬೀನ್ ಸೀನ್. ತುಂಬ ಕಳ್ಕೊಂಡಿರ್ತೀರಾ, ಅದೇ ರೀತಿ ಕಳ್ಕೊಂಡವರು ನಿಮ್ಮ ಲೈಫಲ್ಲಿ ವಾಪಸ್ ಬಂದಿರ್ತಾರೆ ಕೂಡ. ಬಿಕಾಸ್ ಯು ಹ್ಯಾವ್ ಕಂಪ್ಲೀಟೆಡ್ ಅ ಕಾರ್ಮಿಕ್ ಸೈಕಲ್ಸ್. ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ದೇರ್ ಇಸ್ ಅ ಪೋರ್ಟಲ್ ಓಪನಿಂಗ್ ಫಾರ್ ಯು. ಸೊ ಈ ಕಂಪ್ಲೀಟ್ ಕಾರ್ಮಿಕ್ ಸೈಕಲ್ನ ಎಂಡ್ ಮಾಡಿ ಒಂದು ಹೊಸ ಪೋರ್ಟಲ್, ನ್ಯೂ ದಾರಿ ಕಡೆ ನಿಮ್ಮ ಒಂದು ಲೈಫ್ ಹೋಗುವಂಥದ್ದು ಆಗಿದೆ. ಒಂದು ದಾರಿಲಿ ನೀವು ಒಳ್ಳೆ ಕರ್ಮನ ಬರೀತೀರಾ. ಯಾವ ಕಲರ್ಸಲ್ಲಿ ಲೈಫ್ನ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ನಿಮಗೆ ಮ್ಯಾಟರ್ ಆಗುತ್ತೆ. ಬಿಕಾಸ್ ಯು ಆರ್ ಆನ್ ದ ಡಬಲ್ ಮಿಷನ್, ಕಾರ್ಮಿಕ್ ಕ್ಲೆನ್ಸಿಂಗ್ ಆಸ್ ವೆಲ್ ಆಸ್ ಸೋಲ್ ಪರ್ಪಸ್ ಕೂಡ. ಕಾರ್ಮಿಕ್ ಕ್ಲೆನ್ಸಿಂಗ್ ಅಂತೂ ನಿಮ್ಮ ಕಡೆಯಿಂದ ಆಗಿದೆ. ಈಗ ನಿಮ್ಮ ಸೋಲ್ ಪರ್ಪಸ್ ಕಡೆ ಹೋಗುವಂಥ ದಾರಿ ಆಗಿದೆ. ಬಿಕಾಸ್ ನೀವು ಇವಾಗ ಏನು ಕ್ರಿಯೇಟ್ ಮಾಡ್ತೀರಾ ಇದೇ ನಿಮ್ಮ ಮುಂದಿನ ಜನ್ರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗುವಂಥದ್ದು ಆಗಿರುತ್ತೆ. ಸೊ ಆಲ್ ದ ಬೆಸ್ಟ್. ಸ್ಮಾಲ್ ಬೇಬಿ ಸ್ಟೆಪ್ಸ್ ತಗೊಳ್ಳಿ. ಯಾವುದೇ ಆದ ರಶ್ ಬೇಕಿಲ್ಲ. ನಿಧಾನಕ್ಕೆ ಯೋಚನೆ ಮಾಡಿ ತಾಳ್ಮೆಯಿಂದ ಆ್ಯಕ್ಷನ್ಸ್ನ ಮಾಡಿ. ಬಿಕಾಸ್ ಈಗ ನೀವು ಯೋಚನೆ ಮಾಡಬೇಕಾಗಿರೋ ಅಥವಾ ನಿಮ್ಮ ಥಿಂಕಿಂಗ್ ದೊಡ್ಡದಾಗಿರಬೇಕೇ ಹೊರತು ಸ್ಮಾಲ್ ಆಗಿರಬಾರ್ದು. ಇನ್ ಟರ್ಮ್ಸ್ ಆಫ್ ಅಬೆಂಡೆನ್ಸ್ ಆಗಿರ್ಬೋದು ಕೂಡ, ನೀವು ನಿಮ್ಮ ಫ್ಯಾಮಿಲಿಯ ಒಂದು ಬಿಗ್ ಬಿಲಿಯನಿಯರ್ ಆಗ್ಬೋದು. ನಿಮ್ಮ ಫ್ಯಾಮಿಲಿಗೆ ಒಂದು ರೂಲ್ಸ್ನ ಸೆಟ್ ಮಾಡೋವಂಥವ್ರಾಗಿರ್ತೀರಾ. ಅವ್ರಿಗೆ ಇಷ್ಟಪಟ್ಟಿದ್ದಂಥ ಒಂದು ಲೈಫ್ನ ಲೀಡ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ಮ್ಯಾರೇಜ್ ಆಗಿರ್ಬೋದು, ಹುಡುಗಿನ ಹೇಗೆ ಟ್ರೀಟ್ ಮಾಡಬೇಕು, ಫ್ಯಾಮಿಲಿನ ಹೇಗೆ ಟ್ರೀಟ್ ಮಾಡಬೇಕು, ಇನ್ ಎವ್ರಿ ಏರಿಯಾ ಯು ಆರ್ ಸೆಟ್ಟಿಂಗ್ ಅ ನ್ಯೂ ರೂಲ್ಸ್, ನ್ಯೂ ಪಾತ್. ಅಲ್ಲಿಗೆ ನೀವು ಹುಷಾರಾಗಿ ಬೇಬಿ ಸ್ಟೆಪ್ಸೇ ತಗೋಬೇಕು. ಆ್ಯಂಡ್ ಐ ಆಲ್ವೇಸ್ ಸೇ, ರಿಯಾಕ್ಟ್ ಮಾಡೋದಕ್ಕಿಂತ ರೆಸ್ಪಾಂಡ್ ಮಾಡಿ ಅಂತ. ಸೊ ಯಾವಾಗ ನೀವು ತುಂಬ ತಾಳ್ಮೆಯಿಂದ ದೊಡ್ಡದಾಗಿ ಯೋಚನೆ ಮಾಡಿ ರೆಸ್ಪಾಂಡ್ ಮಾಡ್ತೀರಾ, ನೀವು ಆ ಒಂದು ಸಿಚುವೇಶನ್ನ ಸ್ಮೂತಾಗಿ ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ಬೋದು. ಇನ್ಸ್ಟೆಡ್ ರಿಯಾಕ್ಟ್ ಮಾಡಿ ಇಂಪಲ್ಸಿವ್ ಆಗಿ ಥಿಂಗ್ಸ್ನ ಹಾಳು ಮಾಡೋದಕ್ಕಿಂತ ಹೆಚ್ಚಾಗಿ ಸ್ಮಾಲ್ ಬೇಬಿ ಸ್ಟೆಪ್ಸ್ ವಿತ್ ರೆಸ್ಪಾಂಡ್ ಮೈಂಡ್ಸೆಟ್ನ ತಗೊಳ್ಳಿ. ನಿಮ್ಮ ಒಂದು ವಿಶ್ ಅಥವಾ ಆಸೆ, ನಾನು ಏನು ಹೇಳಿದೆ ಅದಕ್ಕೆ ನೀವೇ ನೀರು ಹಾಕಿ ಬೆಳೆಸ್ಬೇಕಾಗತ್ತೆ. ಆ್ಯಂಡ್ ಇಟ್ ಈಸ್ ರಿಯಲಿ ಪಾಸಿಬಲ್. ಧೈರ್ಯದಿಂದ ಇರಿ. ಟೇಕ್ ಅ ಕರೇಜ್ ಟು ಬಿಲ್ಡ್ ದ್ಯಾಟ್. ಆಗುತ್ತೋ ಆಗಲ್ವೋ ಅನ್ನೋ ಥಾಟೇ ಬೇಡ. ಯು ಆರ್ ಹಿಯರ್ ಫಾರ್ ದಟ್. ನಿಮ್ಮ ಇಂಟ್ಯೂಷನ್ ಇಸ್ ಲೀಡಿಂಗ್ ಯು ವೇ ಯು ಆರ್ ಸಪೋಸ್ ಟು ಬಿ. ನಿಮ್ಮ ಒಂದು ಜರ್ನಿ, ನಿಮ್ಮ ಒಂದು ಪರ್ಪಸ್ ನಿಮ್ಮದಾಗಿದೆ. ಆ ಒಂದು ಜರ್ನಿ ಬಂದಿರೋದೆ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನ ನೀವು ಫಾಲೋ ಮಾಡೋದ್ರಿಂದ ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ದಿಸ್ ಡಬಲ್ ಮಿಷನ್. ಬಿಕಾಸ್ ಈ ಭೂಮಿ ಮೇಲೆ ನೀವು ಬಂದಿರೋದೆ ಮನುಷ್ಯನ ಫಾರ್ಮ್ ತಗೊಂಡು ಟು ಕ್ರಿಯೇಟ್ ಅ ಬ್ಯೂಟಿಫುಲ್ ಲೈಫ್ ಸ್ಟೈಲ್. ಮನುಷ್ಯನಾಗಿ ನೀವು ಇಲ್ಲಿ ಮಾಡಬೇಕಾಗಿರೋಂಥ ಕೆಲಸ ತುಂಬಾ ಇದೆ. ಯು ಆರ್ ಏಬಲ್ ಟು ಅಚೀವ್ ಇಟ್ ಆ್ಯಂಡ್ ಯು ವಿಲ್ ಡೂ ಇಟ್. ಯಾಕಂದರೆ ನೀವು ಇಲ್ಲಿ ಬಂದಿರೋದೇ ಒಂದು ಮನುಷ್ಯನ ಅವತಾರ ತಗೊಂಡು ಟು ಕ್ರಿಯೇಟ್ ಸಮಥಿಂಗ್
very beautiful and precious. You are the star keeper, cosmic ancestor. ನಿಮ್ಮ ಜನ್ರೇಷನ್ಸ್ ತುಂಬ ಚೆನ್ನಾಗಿರಬೇಕು, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತಾನೆ ನೀವು ಈ ಒಂದು ಫಾರ್ಮ್ನ ತೊಗೊಂಡು ಬಂದಿದ್ದೀರಾ. ಆ್ಯಂಡ್ ಯು ಆರ್ ಕ್ರಿಯೇಟಿಂಗ್ ದಟ್ ಬ್ಯೂಟಿಫುಲ್ ಪೀಸ್, ಹ್ಯಾಪಿನೆಸ್, ಅಬೆಂಡೆನ್ಸ್ ಇನ್ ಯೋರ್ ಫ್ಯಾಮಿಲಿ. ಸೊ paint it as you can do it with lots of love, trust, faith and happiness. ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ಸಿಕ್ಕಿದೆ ಅಂತ. ಇನ್ ದ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ ಕಾಸ್ಮಿಕ್ ಆನ್ಸಿಸ್ಟರ್, because Mark Katyani is the form courage, determination, success, restriction of negative energies, and especially marriage ಮತ್ತು ರಿಲೇಷನ್ಶಿಪ್ಸ್ ಅಲ್ಲಿ ಫೈಂಡ್ ಹಾರ್ಮೋನಿ. ಸೊ ಓವರಾಲ್ ಈ ಒಂದು ರೀಡಿಂಗಲ್ಲಿ ಅಮ್ಮ ನಿಮ್ಗೆ ಹೇಳ್ತಿರೋದೆ ಇದು, ನೀವಿಲ್ಲಿ ಬಂದಿರೋಂಥ ಪರ್ಪಸ್ಗೆ ಸಕ್ಸಸ್ ಸಿಗುವಂಥದ್ದಾಗಿದೆ, ವಿಕ್ಟ್ರಿ ಸಿಗುವಂಥದ್ದಾಗಿದೆ. ಧೈರ್ಯದಿಂದ ನೀವು ಮುಂದೆ ಹೋಗಬೇಕಾಗತ್ತೆ. ಆ್ಯಂಡ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಅಂತ ಬಂದಾಗ ಆಲ್ರೆಡಿ ನಾನು ಹೇಳಿದೆ, ನೀವು ಇಲ್ಲಿ ಕಾಸ್ಮಿಕ್ ಆನ್ಸಿಸ್ಟರ್ ಆಗಿ ಬಂದಿದ್ದೀರಾ ಅಂತ. ಸೊ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅಂದರೆ ನಿಮ್ಮ ಫ್ಯಾಮಿಲಿಯ ಒಂದು ನೆಗೆಟಿವಿಟೀಸ್ ಅಥವಾ ಬ್ಯಾಡ್ ಕರ್ಮಾಸ್ನ ರಿಮೂವ್ ಮಾಡಿ ಒಂದು ಪಾಸಿಟಿವಿಟಿನ ಬ್ರಿಂಗ್ ಮಾಡೋಕ್ಕೆ ಬಂದಿದ್ದೀರಾ. ನಿಮ್ಮ ರಿಲೇಷನ್ಶಿಪ್ಸಲ್ಲಿ ನಿಮ್ಮ ಸಂಬಂಧಗಳನ್ನ ಸರಿ ಮಾಡೋಕ್ಕೆ ಬಂದಿದ್ದೀರಾ. ಸೊ ಆಲ್ ದ ಬೆಸ್ಟ್. ಮಾರ್ಕ್ ಕಾಟ್ಯಾನಿ ಈಸ್ ಗಿವಿಂಗ್ ಯು ದ ಪವರ್ ಟು ಫೇಸ್ ಆ್ಯಂಡ್ ಅಚೀವ್ ದ ಥಿಂಗ್ಸ್ ದಟ್ ಯು ಆರ್ ಹಿಯರ್ ಫಾರ್. ಥ್ಯಾಂಕ್ ಯು.